ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಡಿಜಿಟಲ್ ಕನ್ನಡಿಗ ವಾಹಿನಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಮನೆಯ ಗೃಹಲಕ್ಷ್ಮಿ ಖಾತೆಗೆ ಇನ್ನೂ ಹಣ ಬಂದಿಲ್ವಾ? ಪಕ್ಕದ ಮನೆಯವರಿಗೆ 4,000 ರೂಪಾಯಿ ಜಮೆ ಆಯಿತು, ಆದರೆ ನಿಮ್ಮ ಮೊಬೈಲ್ಗೆ ಮಾತ್ರ ಯಾವುದೇ ಸಂದೇಶ ಬಂದಿಲ್ವಾ ಅಂತ ಕಾಯ್ತಾ ಇದ್ದೀರಾ? ಹಾಗಾದರೆ ಈ ವಿಷಯ ನಿಮಗಾಡಿಯೇ. ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಮಹತ್ವದ ಮಾಹಿತಿಯೊಂದು ಹೊರಬಿದ್ದಿದೆ. ಹಲವು ಜಿಲ್ಲೆಗಳಲ್ಲಿ ಬಾಕಿ ಉಳಿದಿದ್ದ ಕಂತುಗಳ ಹಣ ಹಂತಹಂತವಾಗಿ ಜಮೆಯಾಗಲು ಶುರುವಾಗಿದೆ. ಆದರೆ ಕೆಲವರಿಗೆ ಮಾತ್ರ ಇಂದಿಗೂ 1 ರೂಪಾಯಿ ಕೂಡ ಖಾತೆಗೆ ಸೇರಿಲ್ಲ. ಇದಕ್ಕೆ ಕಾರಣವೇನು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಸರ್ಕಾರದ ಪ್ರಮುಖರು ಈ ಬಗ್ಗೆ ಏನು ಸ್ಪಷ್ಟನೆ ನೀಡಿದ್ದಾರೆ? ನಿಮ್ಮ ಖಾತೆಗೆ ಹಣ ಬರದಿದ್ದರೆ ನೀವು ತಕ್ಷಣ ಮಾಡಬೇಕಾದ ಆ ಮುಖ್ಯ ಕೆಲಸ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರವನ್ನು ನಾವಿವತ್ತು ನೇರವಾಗಿ ಸರಳವಾಗಿ ತಿಳಿದುಕೊಳ್ಳೋಣ. ಈ ಮಾಹಿತಿಯನ್ನು ಪೂರ್ತಿಯಾಗಿ ಕೇಳಿ, ಯಾಕೆಂದರೆ ಒಂದು ಸಣ್ಣ ತಪ್ಪು ಸರಿಪಡಿಸಿಕೊಂಡರೆ ನಿಮ್ಮ ಖಾತೆಗೂ ಹಣ ತಕ್ಷಣ ಜಮೆಯಾಗುತ್ತದೆ. ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಆಸರೆಯಾಗಿರುವ ಯೋಜನೆ ಎಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಪ್ರತಿ ತಿಂಗಳು ಮನೆಯೊಡತಿಗೆ 2,000 ರೂಪಾಯಿ ನೀಡುವ ಈ ಯೋಜನೆಯಡಿ ಈಗಾಗಲೇ ಸುಮಾರು 1,28,00,000ಕ್ಕೂ ಹೆಚ್ಚು ತಾಯಂದಿರು ನೋಂದಣಿ ಮಾಡಿಕೊಂಡಿದ್ದಾರೆ. ಆರಂಭದಿಂದ ಹಿಡಿದು ಹಲವು ಕಂತುಗಳ ಹಣವನ್ನು ಸರ್ಕಾರ ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಿದೆ. ಆದರೆ ಇತ್ತೀಚಿನ 31ನೇ, 32ನೇ ಹಾಗೂ ಮುಂದಿನ ಕಂತುಗಳ ಹಣಕ್ಕೆ ಸಂಬಂಧಿಸಿದಂತೆ ಹಲವರಲ್ಲಿ ಗೊಂದಲ ಉಂಟಾಗಿದೆ. ಕೆಲವರಿಗೆ ಒಟ್ಟಿಗೆ 4,000 ರೂಪಾಯಿ ಜಮೆಯಾಗಿದ್ರೆ ಇನ್ನೂ ಹಲವು ಜಿಲ್ಲೆಗಳ ಫಲಾನುಭವಿಗಳಿಗೆ ಇನ್ನೂ ಹಣ ತಲುಪಿಲ್ಲ. ಹಾಗಿದ್ರೆ ಎಲ್ಲರಿಗೂ ಒಂದೇ ಬಾರಿಗೆ ಹಣ ಏಕೆ ಬರುವುದಿಲ್ಲ ಎಂಬ ಸಂಶಯ ನಿಮ್ಮಲ್ಲಿ ಖಂಡಿತ ಮೂಡಿರಬಹುದು. ಸ್ನೇಹಿತರೆ, ಸರ್ಕಾರ ಹಣ ಬಿಡುಗಡೆ ಮಾಡುವಾಗ ರಾಜ್ಯದ ಎಲ್ಲಾ 30ಕ್ಕೂ ಹೆಚ್ಚು ಜಿಲ್ಲೆಗಳ ಖಾತೆಗಳಿಗೆ ಒಂದೇ ದಿನ ಸಂಪೂರ್ಣವಾಗಿ ಹಣ ವರ್ಗಾವಣೆ ಮಾಡಲು ಸಾಧ್ಯವಾಗುವುದಿಲ್ಲ. ತಾಂತ್ರಿಕ ಕಾರಣಗಳು, ಬ್ಯಾಂಕ್ ರಜಾ ದಿನಗಳು ಹಾಗೂ ದಿನವಹಿ ಸರ್ವರ್ ಸಾಮರ್ಥ್ಯದ ಕಾರಣದಿಂದ ಹಂತಹಂತವಾಗಿ ಜಿಲ್ಲಾವಾರು ಪಟ್ಟಿ ತಯಾರಿಸಿ ಹಣವನ್ನು ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆ ಮೂಲಕ ಕಳುಹಿಸಲಾಗುತ್ತದೆ. ನಿನ್ನೆ ಮತ್ತು ಇವತ್ತು ಸುಮಾರು 20ರಿಂದ 25 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಹಣ ಜಮೆಯಾಗುವ ಪ್ರಕ್ರಿಯೆ ವೇಗವಾಗಿ ನಡೆದಿದೆ. ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲವೋ ಎಂಬುದನ್ನು ನೀವು ಗಮನಿಸುವುದು ತುಂಬಾ ಮುಖ್ಯ. ಆದರೆ ನಿಮ್ಮ ಊರಿನ ಬೇರೆಯವರಿಗೆ ಹಣ ಬಂದು ನಿಮಗೊಬ್ಬರಿಗೇ ಬಂದಿಲ್ಲ ಎಂದಾದರೆ ಅದಕ್ಕೆ ಕೇವಲ ಸರ್ಕಾರದ ವಿಳಂಬ ಮಾತ್ರವಲ್ಲ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರುವ ಕೆಲವು ಸಣ್ಣ ಸಮಸ್ಯೆಗಳು ಇದಕ್ಕೆ ಪ್ರಮುಖ ಅಡೆತಡೆಯಾಗಿರುತ್ತವೆ. ಮೊದಲನೆಯದಾಗಿ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮತ್ತು NPCI ಮ್ಯಾಪಿಂಗ್ ಸಕ್ರಿಯವಾಗಿದೆಯೇ ಎಂದು ಪರಿಶೀಲಿಸಬೇಕು. ಸರ್ಕಾರ ಯಾವುದೇ ಯೋಜನೆಯ ಹಣವನ್ನು ಫಲಾನುಭವಿಯ ಖಾತೆಗೆ ಕಳುಹಿಸುವಾಗ ಆಧಾರ್ ಆಧಾರಿತ ವ್ಯವಸ್ಥೆಯನ್ನೇ ಬಳಸುತ್ತದೆ. ನಿಮ್ಮ ಆಧಾರ್ ಕಾರ್ಡ್ ಖಾತೆಗೆ ಲಿಂಕ್ ಆಗಿದ್ದರೂ ಬ್ಯಾಂಕ್ ಕಡೆಯಿಂದ ಡಿಬಿಟಿ ವ್ಯವಸ್ಥೆ ಆಕ್ಟಿವ್ ಇಲ್ಲದಿದ್ದರೆ ಹಣ ತಿರಸ್ಕೃತಗೊಂಡು ವಾಪಸ್ ಹೋಗುತ್ತದೆ. ಆದ್ದರಿಂದ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನಿಮ್ಮ ಖಾತೆಯ KYC ಮತ್ತು ಆಧಾರ್ ಸೀಡಿಂಗ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಇದರ ಜೊತೆಗೆ ಯೋಜನೆಯನ್ನು ಇನ್ನಷ್ಟು ಪಾರದರ್ಶಕವಾಗಿ ಮುಂದುವರೆಸಲು ಮತ್ತು ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸಲು ಮರುಪರಿಶೀಲನೆ ಅಥವಾ ಮರು ಅರ್ಜಿ ಸಲ್ಲಿಕೆಯ ಕುರಿತು ಕೂಡ ಚರ್ಚೆಗಳು ನಡೆಯುತ್ತಿವೆ. ನೀವು ಈ ಹಿಂದೆ ಅರ್ಜಿ ಸಲ್ಲಿಸಿದ ದಾಖಲೆಗಳಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಆಧಾರ್ ಕಾರ್ಡ್ ಪ್ರತಿ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಾಗೂ ಹಿಂದಿನ ಅರ್ಜಿ ಪ್ರತಿಯನ್ನು ತೆಗೆದುಕೊಂಡು ನಿಮ್ಮ ವ್ಯಾಪ್ತಿಯ ಗ್ರಾಮ 1, ಕರ್ನಾಟಕ 1, ಸೇವಾ ಸಿಂಧು ಅಥವಾ ನಾಡ ಕಚೇರಿ ಕೇಂದ್ರಗಳಿಗೆ ಭೇಟಿ ನೀಡಿ ವಿವರಗಳನ್ನು ಸರಿಪಡಿಸಿಕೊಳ್ಳುವುದು ಉತ್ತಮ. ನಿಮ್ಮ ದಾಖಲೆಗಳು ಯಾವುದೇ ಲೋಪವಿಲ್ಲದೆ ಅಪ್ಡೇಟ್ ಆಗಿದ್ದರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆಯಿಲ್ಲದೆ ಹಣ ನಿಮ್ಮ ಖಾತೆ ಸೇರುತ್ತದೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರ ಆರ್ಥಿಕ ಭದ್ರತೆಗೆ ಸಹಕಾರಿಯಾಗಿದೆ. ನಿಮ್ಮ ಖಾತೆಗೆ ಹಣ ಬಂದಿಲ್ಲವೆಂದು ಗಾಬಲಿಯಾಗುವ ಬದಲು ಬ್ಯಾಂಕ್ನಲ್ಲಿ ನಿಮ್ಮ ಆಧಾರ್ ಜೋಡಣೆಯನ್ನು ಒಮ್ಮೆ ಖಚಿತಪಡಿಸಿಕೊಳ್ಳಿ. ನಿಮ್ಮ ಗ್ರಾಮ ಅಥವಾ ಪಟ್ಟಣದಲ್ಲಿ ಹಣ ಬಂದಿದೆಯಾ ಎನ್ನುವುದನ್ನು ಪಕ್ಕದವರಲ್ಲೂ ವಿಚಾರಿಸಿ ಮಾಹಿತಿ ಹಂಚಿಕೊಳ್ಳಿ. ಇದೇ ರೀತಿಯ ಉಪಯುಕ್ತ ಮಾಹಿತಿ, ಸರ್ಕಾರದ ಹೊಸ ಯೋಜನೆಗಳ ಸ್ಪಷ್ಟ ವಿವರಗಳು ಮತ್ತು ನಿಖರ ಅಪ್ಡೇಟ್ಗಳನ್ನು ಸುಲಭವಾಗಿ ಪಡೆಯಲು ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಮನೆಯವರಿಗೂ, ಸ್ನೇಹಿತರಿಗೂ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಿರುವ ಎಲ್ಲಾ ತಾಯಂದಿರಿಗೂ ತಪ್ಪದೇ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.